ಕೊರೋನಾ ನಿಯಮ ಜನರಿಗಷ್ಟೇ ರಾಜಕಾರಣಿಗಳಿಗೆ ಅನ್ವಯ ಆಗಲ್ಲ. 500,000 ಜನ ಸೇರೋ ಮದುವೆ ಮನೆ, ಸಾವಿನ ಮನೆ, ಹಬ್ಬ, ಜಾತ್ರೆಗಳಿಗಷ್ಟೇ ಸರ್ಕಾರದ ರೂಲ್ಸ್ ಮಾಡಿದೆ. ಆದ್ರೆ 20-30,000 ಜನ ಸೇರಿಸಿ ನಡೆಸೋ ರಾಜಕೀಯ ಸಭೆಗಳಲ್ಲಿ ಕೊರೋನಾ ಹರಡಲ್ಲ. ಅದಕ್ಕೆ ಕೊರೋನಾ ರೂಲ್ಸ್ ಅನ್ವಯಿಸಲ್ಲ. ಇದು ರಾಜ್ಯದ ಮುಖ್ಯಮಂತ್ರಿಗಳೇ ಕೊಟ್ಟಿರೋ ಹೇಳಿಕೆ. ಘನತೆವೆತ್ತ ಮುಖ್ಯಮಂತ್ರಿಗಳು ಬಿಎಸ್ ಯಡಿಯೂರಪ್ಪನವರ ಸರ್ಕಾರದಲ್ಲಿ ಜನರಿಗೊಂದು ಕಾನೂನು, ಜನನಾಯಕರಿಗೊಂದು ಕಾನೂನು ಅನ್ನೋದು ಪ್ರೂವ್ ಆಗೋಯ್ತು. ಸರ್ಕಾರ ತರುವ ನೀತಿ ನಿಯಮ ಕಾನೂನುಗಳು ಜನರ ಮೇಲಷ್ಟೇ ಹಾಕ್ತಿವಿ, ರಾಜಕಾರಣಿಗಳಿಗಲ್ಲ ಅನ್ನೋ ಕಟು ಸತ್ಯವನ್ನ ಇವತ್ತು ಮುಖ್ಯಮಂತ್ರಿಗಳೇ ಒಪ್ಪಿಕೊಂಡಿದ್ದಾರೆ. ಒಪ್ಪಿಕೊಂಡು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಒಂದ್ ಕಡೆ ಮುಖ್ಯಮಂತ್ರಿಗಳೇ ಕೊರೋನಾ ಹೆಚ್ಚಾಗ್ತಿದೆ ಅಂತ ಬೊಬ್ಬೆ ಹಾಕ್ತಾರೆ, ಇನ್ನೊಂದ್ ಕಡೆ ಎಲೆಕ್ಷನ್ಗೆ ಕೊರೋನಾ ರೂಲ್ಸ್ ಅಪ್ಲೈ ಆಗಲ್ಲ ಅಂತಾನೂ ಹೇಳ್ತಾರೆ. ಅದರ ಅಂತರವನ್ನು ಕಾಯ್ಕೊಂಡು ಮಾಸ್ಕ್ ಅನ್ನು ಹಾಕೊಳ್ಬೇಕು. ಎಲ್ಲರೂ ಸಹ ಎಚ್ಚರಿಕೆಯಿಂದ ಇದ್ದು ಈ ಕೋವಿಡ್ ಮತ್ತೆ ದೊಡ್ಡ ಹರಡ್ತಾ ಇದೆ, ಅದನ್ನು ತಡೆಯೋದಕ್ಕೆಲ್ಲ ಪ್ರಯತ್ನವನ್ನು ಮಾಡಬೇಕು. ನೋಡಿ ಇವರೇ, 4 ಗೋಡೆ ಮಧ್ಯೆ ಕೆಲವು ಷರತ್ತುಗಳನ್ನು ಹಾಕಿದ್ದೇವೆ, ಅದನ್ನು ಕಾಪಾಡ್ಕೋಬೇಕು. ಸಾರ್ವಜನಿಕ ಸಭೆಗಳಲ್ಲಿ ಯಾವುದೇ ರಿಸ್ಟ್ರಿಕ್ಷನ್ಸ್ ನಾವು ಹಾಕಿಲ್ಲ. ಕೊರೋನಾ ಬಗ್ಗೆ ಅಂತರವನ್ನು ಕಾಯ್ಕೊಳ್ಬೇಕು, ಮಾಸ್ಕ್ ಹಾಕ್ಕೋಬೇಕು, ಎಚ್ಚರಿಕೆಯನ್ನು ವಹಿಸಬೇಕು. ಮತ್ತು ಈಗಾಗಲೇ ಎಲ್ಲ ಕಡೆ ಕೋವಿಡ್ ಇಂಜೆಕ್ಷನ್ಸನ್ನು ಕೊಡ್ತಾ ಇದ್ದೀವಿ. ಎಲ್ಲರೂ ತಗೊಂಡು ಆರೋಗ್ಯವಂತರಾಗಿರಬೇಕು. ಇಲ್ಲ ಹೊರಗಡೆ ಚುನಾವಣೆ, ಹೊರಗಡೆ ಯಾವುದೇ ಮಾನದಂಡ ಇಲ್ಲ. 4 ಕಡೆ ಒಳಗಡೆ ಮಾಡಿದಾಗ ಮಾತ್ರ ಮಾನದಂಡ. ಏಕೆಂದರೆ ಪ್ರಧಾನಿ ನರೇಂದ್ರ ಮೋದಿ ಅವರೇ ಲಕ್ಷಗಟ್ಟಲೆ ಜನರನ್ನು ಉದ್ದೇಶಿಸಿ ಮಾತನಾಡ್ತಾರೆ. ಕೇಳಿದ್ರಲ್ಲ ಮುಖ್ಯಮಂತ್ರಿಗಳು ಹೇಳಿದ ನುಡಿಮುತ್ತುಗಳನ್ನ. 4 ಗೋಡೆ ಮಧ್ಯೆ ನಡೆಯುವ ಸಮಾರಂಭಗಳಿಗಷ್ಟೇ ಕೊರೋನಾ ನಿಯಮ ಅನ್ವಯಿಸುತ್ತಂತೆ. ಆದ್ರೆ ರಾಜಕಾರಣಿಗಳ ಎಲೆಕ್ಷನ್ ಪ್ರಚಾರಕ್ಕೆ ಕೊರೋನಾ ನಿಯಮ ಅನ್ವಯ ಆಗಲ್ವಂತೆ. ಹಾಗಿದ್ರೆ ಯಡಿಯೂರಪ್ಪನವರಿಗೆ ಜನರ ಪರವಾಗಿ ನೇರ ಪ್ರಶ್ನೆ. 4 ಗೋಡೆ ಮಧ್ಯೆ ಮದುವೆಗೆ 200 ಜನ ಓಕೆ, ಹೊರಾಂಗಣ ಮದುವೆಗೆ 500 ಜನ ರೂಲ್ಸ್ ಯಾಕೆ? ಅಂತ್ಯಕ್ರಿಯೆನೂ 4 ಗೋಡೆ ಮಧ್ಯೆ ನಡೆಸಲ್ಲ ಅಲ್ವಾ? ಹಾಗಿದ್ಮೇಲೆ ಸ್ಮಶಾನದಲ್ಲಿ 50 ಜನ ರೂಲ್ಸ್ ಯಾಕೆ? ಎಲ್ಲಾ ಕಡೆನೂ ಮಾಸ್ಕ್ ಹಾಕಬೇಕು ಅಂತ ರೂಲ್ಸ್ ಇದೆ. ಮುಖ್ಯಮಂತ್ರಿಗಳೇ, ನೀವೇ ಮಾಸ್ಕ್ ಹಾಕಲ್ಲ ಯಾಕೆ? ಒಳಗೆ ಹೊರಗೂ ಸಾಮಾಜಿಕ ಅಂತರ ಕಾಯ್ಬೇಕಲ್ವಾ? ಸಿಎಂ ಸಾಹೇಬ್ರೆ, ನೀವ್ಯಾಕೆ ಅಂತರ ಕಾಪಾಡ್ತಿಲ್ಲ ಹೇಳಿ? ರೂಲ್ಸ್ ಮಾಡೋ ಸರ್ಕಾರವೇ ರೂಲ್ಸ್ ಪಾಲಿಸಲ್ಲ, ಇನ್ನು ರೂಲ್ಸ್ ಫಾಲೋ ಮಾಡಿ ಅಂದ್ರೆ ಜನ ಮಾಡ್ತಾರ? ಮುಖ್ಯಮಂತ್ರಿಗಳಿಗೆ, ಆರೋಗ್ಯ ಸಚಿವ ಸುಧಾಕರ್ ಅವರಿಗೆ, ಇಡೀ ಸರ್ಕಾರಕ್ಕೆ ಇಂಥ ಪ್ರಶ್ನೆಗಳನ್ನ ಜನ ಸಾಮಾಜಿಕ ಜಾಲತಾಣಗಳಲ್ಲಿ ಕೇಳ್ತಾನೆ ಇದ್ದಾರೆ. ಸಾಧ್ಯವಾದ್ರೆ ಉತ್ತರ ಕೊಡ್ಲಿ. ಅಂದಹಾಗೆ ಯಡಿಯೂರಪ್ಪನವರ ಡಬಲ್ ನೀತಿ ಹೇಳಿಕೆಗೆ ಪ್ರತಿಪಕ್ಷದವರು ರಿಯಾಕ್ಟ್ ಮಾಡಿದ್ದು ಹೀಗೆ. ಇಲ್ಲ, ಹೊರಗಡೆ ಚುನಾವಣೆ, ಹೊರಗಡೆ ಯಾವುದೇ ಮಾನದಂಡ ಇಲ್ಲ. ಸೊ ಅದಕ್ಕೋಸ್ಕರ ಹೊರಗಡೆ ಸಾರ್ವಜನಿಕ ಸಭೆ ಸಮಾರಂಭಗಳಿಗೆ ಯಾವುದೇ ಅಡ್ಡಿಯಾತಗಳು ಮಾಡಿಲ್ಲ. ಇವತ್ತು ಚುನಾವಣೆಗೆ ಮಾತ್ರ ಸಂಬಂಧ ಇಲ್ಲ ಅಂದರೆ ಏನು ಚುನಾವಣೆ ಇದೆ ಅಂತೇಳಿ ಕೊರೋನಾ ಎದುರ್ಕೊಂಡು ಹೊಡೋಗ್ಬಿಡುತ್ತಾ? ನಮ್ಮಗಳಿಗೆ ಬೇಕಾದಂಥ ರೀತಿಯಲ್ಲಿ ಅದನ್ನು ಮಾರ್ಪಾಡು ಮಾಡ್ಕೊಳ್ತಕ್ಕಂಥದ್ರ ಮುಖಾಂತರ ಈ ಒಂದು ಅನಾಹುತ ತಪ್ಪಿಸ್ತಕ್ಕಂಥದ್ದಕ್ಕೆ ಏನು ನಾವು ಶ್ರಮ ಪಡಬೇಕು ಅದು ವ್ಯರ್ಥ ಆಗ್ತದೆ ಅಂತ. ಇನ್ನು ಕೊರೋನಾ ಗೈಡ್ಲೈನ್ಸ್ ಸ್ವಲ್ಪ ಭಾಳ ಕನ್ಫ್ಯೂಷನ್ ಅಲ್ಲಿದೆ. ನಿನ್ನೆ ಇವತ್ತು ನಾಳೆ ಎಲ್ಲ ಕೂಡ ಸಭೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ವಿ, ನಾವು ಕ್ಯಾನ್ಸಲ್ ಮಾಡಿದ್ವು. ಬಟ್ ಇವತ್ತು ಬಿಜೆಪಿಯವರು ಮಾಡ್ತಾ ಇದ್ದಾರೆ ಅಂತೇಳಿ ನಮಗೆ ಮಾಹಿತಿ ಬಂದಿದೆ. ಯಾವಾಗ ಯಡಿಯೂರಪ್ಪನವರ ಹೇಳಿಕೆಗಳು ವೈರಲ್ ಆಯ್ತೋ, ಯಾವಾಗ ಯಡಿಯೂರಪ್ಪನವರ ಡಬಲ್ ರೂಲ್ಸ್ಗೆ ಪ್ರತಿಪಕ್ಷಗಳು ಕಿಡಿಕಾರಿದ್ವೋ, ಆಗ ಮಸ್ಕಿ ರಾಜಕೀಯ ಸಮಾರಂಭದಲ್ಲಿ ಮಾಸ್ಕ್ಗಳು ಪ್ರತ್ಯಕ್ಷವಾದವು. ಭದ್ರತೆಗೆ ಬಂದಿದ್ದ ಪೊಲೀಸರೇ ಮಾಸ್ಕ್ ವಿತರಿಸುತ್ತಿದ್ರು. ಇನ್ನು ಮಸ್ಕಿ ಕ್ಷೇತ್ರದ ಗುಂಡಾ ಗ್ರಾಮದಲ್ಲಿ ಯಡಿಯೂರಪ್ಪನವರ ಪುತ್ರ ಬಿಜೆಪಿ ಉಪಾಧ್ಯಕ್ಷರು ಸರ್ಕಾರದ ರೂಲ್ಸ್ ಫಾಲೋ ಮಾಡಲಿಲ್ಲ. ಅಮರೇಶ್ವರ ಮಠದ ಚನ್ನಸಿದ್ದರಾಮೇಶ್ವರ ಸ್ವಾಮಿಗಳ ಆಶೀರ್ವಾದ ಪಡೆದ್ರು. ನವಜೋಡಿಗಳಿಗೆ ಅಕ್ಷತೆ ಹಾಕಿ ವಿಜಯೇಂದ್ರ ಆಶೀರ್ವದಿಸಿದ್ರು, ಸನ್ಮಾನ ಮಾಡಿಸಿಕೊಂಡ್ರು, ಆಪಲ್ ಹಾರ ಹಾಕಿಸ್ಕೊಂಡ್ರು. ಆದ್ರೆ ಕೊರೋನಾ ನಿಯಮ ಜನರಿಗಷ್ಟೇ ಅನ್ನೋದನ್ನ ಸಾಬೀತು ಮಾಡಿದ್ರು. ಕೊರೋನಾ ಮಿತಿ ಮೀರ್ತಿದೆ ಅಂತ ರೂಲ್ಸ್ ಮಾಡಿ ನಿಯಮಗಳನ್ನೂ ಮೀರ್ತಿರೋ ಸರ್ಕಾರಕ್ಕೆ ಇವತ್ತು ಮತ್ತೆ ಕೊರೋನಾ ಶಾಕ್ ಕೊಟ್ಟಿದೆ. ಕರ್ನಾಟಕದಲ್ಲಿ 4 ತಿಂಗಳ ಬಳಿಕ ಮತ್ತೆ ಕೊರೋನಾ ಕೇಕೆ ಹಾಕಿದೆ. ಕರ್ನಾಟಕದಲ್ಲಿ ಇವತ್ತು 1798 ಸೋಂಕು ಪತ್ತೆಯಾಗಿದೆ. ಬೆಂಗಳೂರಲ್ಲಿ ಒಂದೇ ದಿನ 1186 ಜನರಿಗೆ ಸೋಂಕು ವಕ್ಕರಿಸಿದೆ. 7 ಜನ ರಾಜ್ಯದಲ್ಲಿ ಜೀವ ಬಿಟ್ಟಿದ್ದಾರೆ. ಆದರೂ ಸರ್ಕಾರಕ್ಕೆ, ಮಂತ್ರಿಗಳಿಗೆ, ಶಾಸಕರಿಗೆ, ಅಧಿಕಾರಿಗಳಿಗೆ ಮಾತ್ರ ಕೊರೋನಾ ನಿಯಮ ಅನ್ವಯ ಆಗಲ್ಲ ಆಗಲ್ಲ ಆಗಲ್ಲ. ಕೊರೋನಾ ಬಗ್ಗೆ ಅಂತರವನ್ನು ಕಾಯ್ಕೊಳ್ಬೇಕು, ಮಾಸ್ಕ್ ಹಾಕ್ಕೋಬೇಕು. ಚುನಾವಣೆ, ಹೊರಗಡೆ ಯಾವುದೇ ಮಾನದಂಡ ಇಲ್ಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಸರ್ಕಾರದಿಂದ ಕೊರೋನಾ ಡಬಲ್ ನೀತಿ ಜಾರಿಯಾಗಿದ್ದೆ ಬೈ ಎಲೆಕ್ಷನ್ಗೋಸ್ಕರ. ಹಾಗಾದ್ರೆ ಬೈ ಎಲೆಕ್ಷನ್ ಅಖಾಡ ಹೇಗಿದೆ? ಯಾರಿಗೆ ಟಿಕೆಟ್ ಖಾಯಮಾಗಿದೆ?
ಯಾರು ಟಿಕೆಟ್ಗಾಗಿ ಸರ್ಕಸ್ ಮಾಡ್ತಿದ್ದಾರೆ ಅನ್ನೋದನ್ನ ತೋರಿಸ್ತೀವಿ ನೋಡಿ. ಯಾರ್ಯಾರ ಮಧ್ಯೆ ಬೆಳಗಾವಿ ಕದನ. ಬೈ ಎಲೆಕ್ಷನ್ನಲ್ಲಿ ಸಾಕಷ್ಟು ಕುತೂಹಲ ಕೆರಳಿಸಿರೋದು ಅಂದ್ರೆ ಬೆಳಗಾವಿ ಲೋಕಸಭೆ ಮಿನಿ ಸಮರ. ಬಿಜೆಪಿಯಿಂದ ನನಗೆ ಟಿಕೆಟ್ ಕೊಡಿ ಅಂತ ಇವತ್ತು ರಮೇಶ್ ಕತ್ತಿ ರಾಜ್ಯ ಬಿಜೆಪಿ ಉಸ್ತುವಾರಿ ಅರುಣ್ ಸಿಂಗ್ ರನ್ನ ಭೇಟಿ ಮಾಡಿದ್ರು. ಆದ್ರೆ ಬರಿಗೈಯಲ್ಲಿ ವಾಪಸ್ ಹೋದ್ರು. ಇನ್ನು ಶೆಟ್ಟರ್ ಮತ್ತು ಸುರೇಶ್ ಅಂಗಡಿ ಕುಟುಂಬಕ್ಕೂ ಟಿಕೆಟ್ ಸಿಗೋದು ಡೌಟು ಅಂತಿದೆ ಬಿಜೆಪಿ ಮೂಲಗಳು. ಆದ್ರೂ 20ಕ್ಕೂ ಹೆಚ್ಚು ಆಕಾಂಕ್ಷಿಗಳು ಟಿಕೆಟ್ಗಾಗಿ ಕಸರತ್ತು ಮಾಡುತ್ತಿದ್ದಾರೆ. ಮೂಲಗಳ ಪ್ರಕಾರ ಸಿಡಿ ಸಂಕಟದಿಂದ ಹೊರಗೆ ಬರಲು ಈ ಸಲ ಬಿಜೆಪಿಯಿಂದ ಸಾಮಾನ್ಯ ಕಾರ್ಯಕರ್ತನನ್ನ ಅಖಾಡಕ್ಕೆ ಇಳಿಸೋ ಸಾಧ್ಯತೆ ದಟ್ಟವಾಗಿದೆ. ಇನ್ನು ಕಾಂಗ್ರೆಸ್ನಿಂದ ಆಲ್ಮೋಸ್ಟ್ ಅಭ್ಯರ್ಥಿ ಆಯ್ಕೆ ಫೈನಲ್ ಆಗಿದ್ದು ಸತೀಶ್ ಜಾರಕಿಹೊಳಿಗೆ ಟಿಕೆಟ್ ಅಂತಿದ್ದಾರೆ. ಜೆಡಿಎಸ್ ಮಾತ್ರ ಬೆಳಗಾವಿಯಲ್ಲಿ ಸದ್ಯಕ್ಕೆ ಅಭ್ಯರ್ಥಿಯನ್ನೇ ಹಾಕದಿರಲು ತೀರ್ಮಾನಿಸಿದೆ. The state president will send the panel to the central election committee and central election committee will decide the name of the candidate. ಬೆಳಗಾಂ ಟಿಕೆಟ್ ನಾವು ಸತೀಶ್ ಜಾರಕಿಹೊಳಿಗೆ ಶಿಫಾರಸ್ ಮಾಡಿ ಕಳಿಸಿದೀವಿ. ಮೋಸ್ಟ್ ಲೈಕ್ಲಿ ಅವ್ರ ಹೆಸರೇ ಕ್ಲಿಯರ್ ಮಾಡಬಹುದು. ಈಗ ನಮ್ಮ ಪಕ್ಷದಿಂದಲೂ 2 ಕ್ಷೇತ್ರದಲ್ಲಿ ಅಭ್ಯರ್ಥಿ ಆಗ್ತಕ್ಕಂಥ ನಿರ್ಣಯ ಮಾಡಿದ್ದೇವೆ. ಇಲ್ಲ, ಚರ್ಚೆ ಆಗಿದೆ ಸಮಗ್ರವಾಗಿ ಬೆಳಗಾವಿ ಜಿಲ್ಲೆದು. ಇದು 3-4 ಮೀಟಿಂಗ್ ಇರಬಹುದು. ಈಗಾಗಲೇ ನಮ್ಮ ಜೊತೆ ಕೂಡ ಇನ್ನೂ ಹೆಸರು ಹೋಗಿದೆ ಹೈಕಮಾಂಡ್ಗೆ. ಮುಂಚೆ ಕೂಡ ನಾನು ಹೇಳಿದ್ದೀನಿ, ಅದೇ ರೀತಿ ಕಳಿಸಿದ್ದಾರೆ. ಅದು ಇನ್ನೂ ಹೈಕಮಾಂಡ್ ಅಧಿಕೃತವಾಗಿ ಬರುವವರೆಗೆ ಏನು ಹೇಳಲಿಕ್ಕಾಗಲ್ಲ. 3 ಪಕ್ಷಗಳ ಮಧ್ಯೆ ಮಸ್ಕಿ ಬಸವ ಕಲ್ಯಾಣ ಫೈಟ್. ಹೌದು, ಮಸ್ಕಿ ಮತ್ತು ಬಸವ ಕಲ್ಯಾಣ ವಿಧಾನಸಭೆ ಕ್ಷೇತ್ರದಲ್ಲಿ ಬಿಜೆಪಿ ಕಮಲ ಪತಾಕೆ ಹಾರಿಸೋಕೆ ಸಿಕ್ಕಾಪಟ್ಟೆ ಸರ್ಕಸ್ ಮಾಡ್ತಿದೆ. ಒಂದು ಕಡೆ ಸಿಎಂ ಯಡಿಯೂರಪ್ಪ ಬೃಹತ್ ಸಮಾವೇಶ ನಡೆಸಿದ್ರು. ಇನ್ನೊಂದು ಕಡೆ ಬಿಜೆಪಿ ಉಪಾಧ್ಯಕ್ಷ ವಿಜಯೇಂದ್ರ ಸಾಮೂಹಿಕ ಮದುವೆ, ರ್ಯಾಲಿ, ಮಠಗಳಿಗೆ ತೆರಳಿ ಪ್ರಚಾರ ಮಾಡ್ತಿದ್ದಾರೆ. ಕಾಂಗ್ರೆಸ್ ಮತ್ತು ಜೆಡಿಎಸ್ನವರು ಇನ್ನೂ ಅಖಾಡಕ್ಕೆ ಇಳಿದಿಲ್ಲ. ಆದರೆ 3 ಪಕ್ಷಗಳಿಂದಲೂ ಅಭ್ಯರ್ಥಿಗಳು ಬಹುತೇಕ ಫೈನಲ್ ಆಗಿದೆ. ಮಸ್ಕಿಯಿಂದ ಬಿಜೆಪಿ ಅಭ್ಯರ್ಥಿಯಾಗಿ ಪ್ರತಾಪ್ ಗೌಡ ಪಾಟೀಲ, ಕಾಂಗ್ರೆಸ್ನಿಂದ ಬಸವನಗೌಡ ತುರುವಿಹಾಳಗೆ ಟಿಕೆಟ್ ಫೈನಲ್ ಆಗಿದೆ. ಜೆಡಿಎಸ್ನಿಂದ ಇನ್ನೂ ಅಧಿಕೃತವಾಗಿ ಅಭ್ಯರ್ಥಿ ಹೆಸರು ಘೋಷಿಸಿಲ್ಲ. ಇನ್ನು ಬಸವ ಕಲ್ಯಾಣ ಕ್ಷೇತ್ರದಲ್ಲೂ ಜೆಡಿಎಸ್ ಕಾಂಗ್ರೆಸ್ ಅಭ್ಯರ್ಥಿಯನ್ನ ಘೋಷಿಸಿದೆ. ಆದರೆ ಬಿಜೆಪಿ ನಡೆ ನಿಗೂಢ. ಬಸವ ಕಲ್ಯಾಣದಿಂದ ಬಿಜೆಪಿ ಅಭ್ಯರ್ಥಿ ಯಾರು ಅನ್ನೋದು ನಿಗೂಢವಾಗಿದೆ. ಕಾಂಗ್ರೆಸ್ನಿಂದ ಮಲ್ಲಮ್ಮ ನಾರಾಯಣರಾವ್ಗೆ ಟಿಕೆಟ್ ಘೋಷಣೆಯಾಗಿದೆ. ಜೆಡಿಎಸ್ನಿಂದ ಸೈಯದ್ ವೈ ಅಲಿ ಖಾದ್ರಿಗೆ ಟಿಕೆಟ್ ಸಿಕ್ಕಿದೆ. 29ನೇ ತಾರೀಕು ನಾಮಿನೇಷನ್ ಫೈಲ್ ಮಾಡ್ತಾ ಇದ್ದೇವೆ. ಬಸವ ಕಲ್ಯಾಣ 30ನೇ ತಾರೀಕು ನಾಮಿನೇಷನ್ ನಮ್ಮ ಅಭ್ಯರ್ಥಿ ಫೈಲ್ ಮಾಡ್ತಾ ಇದ್ದಾರೆ. ಬೆಳಗಾಂದು ಇನ್ನು ಅಭ್ಯರ್ಥಿ ಫೈನಲೈಸ್ ಮಾಡಿಲ್ಲ. 29, 30 ಅಲ್ಲಿ ನಾಮಿನೇಷನ್ ಫೈಲ್ ಮಾಡಲಿಕ್ಕೆ ನಾವು ಹೋಗ್ತಾ ಇದ್ದೇವೆ. ಒಟ್ನಲ್ಲಿ ಬೈ ಎಲೆಕ್ಷನ್ ಕಾವು ರಂಗೇರ್ತಾ ಇದ್ದು ಸೋಮವಾರದ ಒಳಗೆ 3 ಪಕ್ಷಗಳ ಅಭ್ಯರ್ಥಿಗಳ ಹೆಸರು ಪ್ರಕಟ ಆಗಬಹುದು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಸಿಡಿ ಪ್ರಕರಣವನ್ನ ಮಾಜಿ ಮಂತ್ರಿ ಚಾಲೆಂಜ್ ಆಗಿ ತಗೊಂಡಿದ್ರು. ಷಡ್ಯಂತ್ರ, ಬ್ಲಾಕ್ ಮೇಲ್, ಮಹಾನಾಯಕ ಅಂತೆಲ್ಲ ಗುಡುಗಿದ್ರು. ಆದ್ರೆ ಎಸ್ಐಟಿ ಮುಂದೆ ನನಗೇನೂ ಗೊತ್ತಿಲ್ಲ ಅಂತ ಹೇಳಿದಾರಂತೆ. ಅದಕ್ಕೆ ಸತ್ಯ ಹುಡುಕೊಂಡು ಎಸ್ಐಟಿ ಬೆಳಗಾವಿಗೆ ಹೋಗಿದೆ. ಸಿಡಿ ಪ್ರಕರಣದಲ್ಲಿ ಸಚಿವ ಸ್ಥಾನ ಕಳ್ಕೊಂಡಿರೋ ರಮೇಶ್ ಜಾರಕಿಹೊಳಿ ಜಿದ್ದಿಗೆ ಬಿದ್ದಿದ್ರು. ನಕಲಿ ಸಿಡಿ ಮೂಲಕ ಬ್ಲಾಕ್ ಮೇಲ್ ನಡೆದಿದೆ, ವಿರೋಧಿಗಳು ಷಡ್ಯಂತ್ರ ಮಾಡಿದ್ದಾರೆ, ಸಿಡಿ ಹಿಂದೆ ಮಹಾನಾಯಕನೊಬ್ಬನ ಕೈವಾಡ ಇದೆ ಅಂತೆಲ್ಲ ಆರೋಪ ಮಾಡಿದ್ರು. ರಮೇಶ್ ಜಾರಕಿಹೊಳಿ ಮಾತು ಕೇಳಿದ್ರೆ ಎಲ್ಲವನ್ನೂ ಬಯಲು ಮಾಡ್ತಾರೆ ಅಂತ ಜನ ಅಂದ್ಕೊಂಡಿದ್ರು. ಆದ್ರೆ ನಿನ್ನೆ ಎಸ್ಐಟಿ ಮುಂದೆ ಹಾಜರಾಗಿದ್ದ ರಮೇಶ್ ಜಾರಕಿಹೊಳಿ ಅಚ್ಚರಿಯ ಉತ್ತರಗಳನ್ನೇ ಕೊಟ್ಟಿದ್ದಾರೆ. ಇವತ್ತೇನು ಗೊತ್ತಿಲ್ವಂತೆ, ಸಿಡಿ ಗ್ಯಾಂಗೂ ಗೊತ್ತಿಲ್ವಂತೆ, ಮಹಾನಾಯಕನ ಪಾತ್ರದ ಬಗ್ಗೆಯೂ ಗೊತ್ತೇ ಇಲ್ವಂತೆ. ರಮೇಶ್ ಜಾರಕಿಹೊಳಿ ನಿನ್ನೆ ಸಂಜೆ ಆಡುಗೋಡಿಯ ಟೆಕ್ನಿಕಲ್ ಸೆಲ್ನಲ್ಲಿ ಎಸ್ಐಟಿ ವಿಚಾರಣೆಗೆ ಹಾಜರಾಗಿದ್ರು. ಸಂಜೆ 5 ಗಂಟೆಯಿಂದ ರಾತ್ರಿ 8:20ರವರೆಗೆ ಡಿಸಿಪಿ ಅನುಚೇತ್ ನೇತೃತ್ವದಲ್ಲಿ ವಿಚಾರಣೆ ನಡೆಯಿತು. ಬಹುತೇಕ ಪ್ರಶ್ನೆಗಳಿಗೆ ನಂಗೇನು ಗೊತ್ತಿಲ್ಲ ಅನ್ನೋದು ರಮೇಶ್ ಜಾರಕಿಹೊಳಿ ಅವರ 1 ಲೈನ್ ಆನ್ಸರ್. ಆ ವಿಚಾರಣೆ ಹೀಗಿತ್ತು ನೋಡಿ. ವಿಡಿಯೋ ವೈರಲ್ ಮಾಡಿರೋ ಯುವತಿ ಯಾರು ಗೊತ್ತಾ? ಸಿಡಿಯಲ್ಲಿರೋ ಯುವತಿ ಗೊತ್ತಿಲ್ಲ. ಸಿಡಿ ಗ್ಯಾಂಗ್ ನಿಮ್ಮನ್ನ ಸಂಪರ್ಕ ಮಾಡಿತ್ತ? ಹಣಕ್ಕೆ ಡಿಮಾಂಡ್ ಮಾಡಿದ್ರ? ನನ್ನ ಯಾರು ಸಂಪರ್ಕ ಮಾಡಿಲ್ಲ, ನಾನು ಯಾರಿಗೂ ಹಣ ಕೊಟ್ಟಿಲ್ಲ. ಕೆಲವು ಶಂಕಿತರು ತಲೆಮರೆಸ್ಕೊಂಡಿದ್ದಾರೆ. ಅವರಲ್ಲೊಬ್ರು ನಿಮ್ಮ ಹೆಸರನ್ನು ಪ್ರಸ್ತಾಪ ಮಾಡಿದ್ದಾರೆ. ಅವ್ರು ನಿಮ್ಗೆ ಗೊತ್ತಾ? ತಲೆಮರೆಸ್ಕೊಂಡಿರೋ ವ್ಯಕ್ತಿಗಳು ಗೊತ್ತಿಲ್ಲ. ನನ್ನ ಹೆಸರು ಪ್ರಸ್ತಾಪ ಮಾಡಿದವನ ಪರಿಚಯ ಇಲ್ಲ. ಸಿಡಿ ಕೊಟ್ಟು ದೂರು ಕೊಟ್ಟ ದಿನೇಶ್ ಕಲ್ಲಹಳ್ಳಿ ನಿಮ್ಮನ್ನ ಸಂಪರ್ಕ ಮಾಡಿದ್ರ? ದಿನೇಶ್ ಕಲ್ಲಹಳ್ಳಿ ಯಾರೆಂದು ನನಗೆ ಗೊತ್ತೇ ಇಲ್ಲ. ನೀವು ಮಾಧ್ಯಮಗಳ ಮುಂದೆ ಹೇಳಿಕೆ ನೀಡುವಾಗ
ಮಹಾನಾಯಕ ಅಂತ ಪ್ರಸ್ತಾಪ ಮಾಡಿದ್ದೀರಿ. ಆ ಮಹಾನಾಯಕ ಯಾರು? ಯಾವ ಮಹಾನಾಯಕನ ಪಾತ್ರದ ಬಗ್ಗೆನೂ ನನಗೆ ಗೊತ್ತಿಲ್ಲ. ಹೀಗೆ ಸಿಡಿ ಯುವತಿ, ಸಿಡಿ ಗ್ಯಾಂಗ್, ಸಿಡಿ ದೂರುದಾರ, ಸಿಡಿ ಹಿಂದಿನ ಮಹಾನಾಯಕನ ಬಗ್ಗೆ ಕೇಳಿದ ಪ್ರಶ್ನೆಗಳಿಗೆ ಏನೂ ಗೊತ್ತಿಲ್ಲ ಅನ್ನೋ ಉತ್ತರ ಕೊಟ್ಟಿದ್ದಾರೆ. ಕೆಲವು ಪ್ರಶ್ನೆಗಳಿಗೆ ವಕೀಲರೊಂದಿಗೆ ಚರ್ಚಿಸಿ ಹೇಳಿಕೆ ಕೊಡುವುದಾಗಿ ತಿಳಿಸಿದ್ದಾರೆ. ಎಸ್ಐಟಿ ತಂಡ ರಮೇಶ್ ಜಾರಕಿಹೊಳಿ ಅವರ ಪ್ರತಿ ಹೇಳಿಕೆಯನ್ನು ವಿಡಿಯೋ ರೆಕಾರ್ಡ್ ಮಾಡಿಕೊಂಡಿದೆ. ಎಸ್ಐಟಿಯ 65 ಪ್ರಶ್ನೆಗಳಿಗೆ ರಮೇಶ್ ಜಾರಕಿಹೊಳಿ 10 ಪುಟಗಳ ಉತ್ತರ ಕೊಟ್ಟಿದ್ದು, ಅವೆಲ್ಲವನ್ನ ಎಸ್ಐಟಿ ದಾಖಲು ಮಾಡಿಕೊಂಡಿದೆ. ಯುವತಿ ಹಿಂದೆ ಓಡಾಡ್ತಾ ಇದ್ದ ಯುವಕರ ಗ್ಯಾಂಗ್. ಮ್ಯಾಜಿಸ್ಟ್ರೇಟ್ ಮುಂದೆ ಯುವತಿ ಗೆಳೆಯ ಮಾಹಿತಿ. ಸಿಡಿಯಲ್ಲಿರೋ ಯುವತಿ ನನ್ನ ಗೆಳತಿ. ಆಕೆಯ ಜೊತೆ ಕೆಲ ಯುವಕರು ಓಡಾಡ್ತಿದ್ರು. ಕೆಲ ಯುವಕರು ಆಕೆಯ ಜೊತೆ ಒಡನಾಟ ಇಟ್ಕೊಂಡಿದ್ರು ಅಂತ ಸಿಡಿ ಲೇಡಿಯ ಗೆಳೆಯ ಮ್ಯಾಜಿಸ್ಟ್ರೇಟ್ ಮುಂದೆ ಹೇಳಿಕೆ ನೀಡಿದ್ದಾನೆ. ತನಿಖೆ ವೇಳೆ ಸಿಡಿ ಗ್ಯಾಂಗು ಯುವತಿಯ ಗೆಳೆಯನಿಗೂ ಸಂಪರ್ಕ ಇರಲಿಲ್ಲ ಅನ್ನೋದು ಎಸ್ಐಟಿಗೆ ಗೊತ್ತಾಗಿದೆ. ಈ ಮಧ್ಯೆ ಸಿಡಿ ಪ್ರಕರಣದಲ್ಲಿ ದೂರು ಕೊಟ್ಟು ವಾಪಸ್ ಪಡೆದಿದ್ದ ದಿನೇಶ್ ಕಲ್ಲಹಳ್ಳಿಗೂ ನೋಟಿಸ್ ಕೊಡಲು ಎಸ್ಐಟಿ ಸಿದ್ಧತೆ ಮಾಡಿಕೊಂಡಿದೆ. ಬ್ಯಾಂಕ್ ಖಾತೆಯ ಹಣ ಮುಟ್ಟಿಲ್ಲ, ಸಿಡಿ ಶಂಕಿತರು. ಬೆಳಗಾವಿಯಲ್ಲೂ ನಡೀತಾ ಇದೆ ಎಸ್ಐಟಿ ವಿಚಾರಣೆ. ಸದ್ಯಕ್ಕೆ ಸಿಡಿ ಶಂಕಿತರ ಬ್ಯಾಂಕ್ ಖಾತೆಗಳನ್ನ ಎಸ್ಐಟಿ ಫ್ರೀಸ್ ಮಾಡಿಸಿದೆ. ಆದರೆ ಮಾರ್ಚ್ 7ರಿಂದ ಎಸ್ಐಟಿ ಫ್ರೀಸ್ ಮಾಡೋ ತನಕ ಯುವತಿ ಸೇರಿದಂತೆ ಸಿಡಿ ಶಂಕಿತರ ಖಾತೆಯಿಂದ ಯಾವುದೇ ಮನಿ ಟ್ರಾನ್ಸಾಕ್ಷನ್ ನಡೆದಿಲ್ಲ, ಆನ್ಲೈನ್ ವಹಿವಾಟು ಮಾಡಿಲ್ಲ, ಎಟಿಎಂಗೂ ಹೋಗಿ ಹಣ ತಂದಿಲ್ಲ. ಈ ಮಧ್ಯೆ ಎಸ್ಐಟಿ ತಂಡ ಶಂಕಿತರಿಗಾಗಿ ತಲಾಶ್ ಮಾಡ್ತಾನೇ ಇದೆ. ಈಗ ಎಲ್ಲ ಕೇಸ್ಗಳಲ್ಲಿ ಶುರುವಿನಲ್ಲಿ ಸ್ವಲ್ಪ ಚಾಲೆಂಜಸ್ ಇರ್ತವೆ. ನಿಮಗೆ ಗೊತ್ತಿರ್ಬೋದು, ಈ ಕೇಸಲ್ಲಿ ಕೂಡ ಯಾವ ಕೇಸಲ್ಲಿ, ಅದು ಗೌರಿ ಲಂಕೇಶ್ ಕೇಸಲ್ಲಿ, ನಮ್ಮ ಲೋಕಾಯುಕ್ತ ಎಸ್ಐಟಿ ಕೇಸಲ್ಲಿ, ಅವಾಗಲ ಸ್ವಲ್ಪ ಶುರುದಲ್ಲಿ ಪೇಪರ್ ವರ್ಕ್ ಬಿಲ್ಡ್ ಮಾಡಬೇಕಾಗುತ್ತದೆ. ಆ ಪೇಪರ್ ವರ್ಕ್ ಮಾಡೋ ಕೆಲಸ ಮಾಡ್ತಾ ಇದ್ದಾರೆ. ಒಮ್ಮೆ ಆದಮೇಲೆ ಎಲ್ಲ ಕೇಸ್ ಸೇರಿಂದ ಮುಂದೆ ಹೋಗುತ್ತದೆ. ಎಸ್ಐಟಿಯ ಒಂದು ತಂಡ ಬೆಳಗಾವಿಗೂ ಹೋಗಿದೆ. ಯುವತಿ ನಾಪತ್ತೆ ಪ್ರಕರಣ ಎಸ್ಐಟಿ ವರ್ಗಾವಣೆ ಆಗಿರೋದ್ರಿಂದ ಯುವತಿಯ ತಂದೆ ತಾಯಿ ಹೇಳಿಕೆ ಪಡೆಯಲು ಎಸ್ಐಟಿ ತಂಡ ಬೆಂಗಳೂರಿನಿಂದ ಬೆಳಗಾವಿಗೆ ಹೋಗಿದ್ದು, ಯುವತಿ ಪೋಷಕರ ಹೇಳಿಕೆಗಳು ಏನು ಅನ್ನೋ ಕುತೂಹಲ ಮೂಡಿಸಿದೆ. ಕ್ರೈಮ್ ಬ್ಯೂರೋ, ನ್ಯೂಸ್ 18 ಕನ್ನಡ. ಬಿಜೆಪಿ ಪಕ್ಷದಲ್ಲಿ ಯಡಿಯೂರಪ್ಪಗೆ ಯತ್ನಾಳ್ ಎಷ್ಟು ತಲೆನೋವಾಗಿದ್ದಾರೋ ಅಷ್ಟೇ ತಲೆನೋವಾಗ್ತಾ ಇದೆ ವಿಶ್ವನಾಥ್ ಕೊಡ್ತಾ ಇರೋ ಹೇಳಿಕೆ. ಈ ಸಲ ಹಾಲಿ ಜೊತೆ ಮಾಜಿ ಸಿಎಂಗಳ ಬಗ್ಗೆನೂ ಹಳ್ಳಿ ಹಕ್ಕಿ ಕುಟುಕಿದೆ. ಇಲ್ಲಿ ಇರೋದು ಒಂಥರ, ನಾವೇನೇ BJP ಗೌರ್ಮೆಂಟ್ ಇದೆ ಅಂತ ಹೇಳಿದ್ರು ಇಲ್ಲಿರೋದು ನ್ಯಾಷನಲ್ ಗೌರ್ಮೆಂಟ್ ಥರ ಒಂಥರ. ಕಾಂಗ್ರೆಸ್ನವ್ರ ತತ್ವ ಸಿದ್ಧಾಂತನೂ ಇಲ್ಲ, JDS ತತ್ವ ಸಿದ್ಧಾಂತನೂ ಇಲ್ಲ, BJP ತತ್ವ ಸಿದ್ಧಾಂತನೂ ಇಲ್ಲ. ಒಂಥರ ಮಿಕ್ಸ್ಚರ್ ಇದು. ಒಂಥರ ಎಲ್ಲರೂ ಒಂಥರ ಒಬ್ರಿಗೊಬ್ಬರು. ಈವನ್ ಸಿಡಿನಲ್ಲೂ ಅಡ್ಜಸ್ಟ್ಮೆಂಟೇ, ಸಿಡಿಯಲ್ಲೂ ಅಡ್ಜಸ್ಟ್ಮೆಂಟ್ ನಡೀತಾ ಇದೆ. ಇಲ್ಲಿ ನೋಡಿದ್ರೆ ಯಾರು ಏನಿಲ್ಲ, ಯಾರು ಏನು ಬೇಕಾದ್ರೂ ಮಾಡ್ಕೊಂಡು ಹೋಗ್ತಾ ಇರ್ಬೋದು ತಗಡಿ. ಸುಮ್ಮನೆ ಅವ್ರ ಮೇಲೆ ಇವ್ರ ಮೇಲೆ ಅವ್ರು ಹೇಳ್ತಾರೆ. ಬಟ್ ಇಟ್ಸ್ ಟೋಟಲ್ ಎನ್ ಅಡ್ಜಸ್ಟ್ಮೆಂಟ್ ಗೌರ್ಮೆಂಟ್. ಅವೆಲ್ಲ ಸೇರಿ ಈಗ ಮೂಲ ಕಾಂಗ್ರೆಸ್ಸಿಗರನ್ನ ಉಚ್ಚಾಟನೆ ಮಾಡುವಂಥದ್ದು ಒಂಥರ ಬ್ರಿಟಿಷ್ನವ್ರ ಥರ ಇವರು ಅಲೆಮಾರಿಗಳು. ಸಿದ್ದರಾಮಯ್ಯ ಅಂಡ್ ಗ್ಯಾಂಗು ಇವರು ಬ್ರಿಟಿಷ್ನವ್ರ ಥರ ಇವರು. ಮೂಲ ಕಾಂಗ್ರೆಸ್ಸಿಗರು ಇಂಡಿಯಾದವ್ರನ್ನೇ ಬ್ರಿಟಿಷ್ನವರು ಓಡಾಡಿಸ್ದಂಗೆ ಆಗ್ತಾ ಕೂತಿತ್ತು. ಅಗ್ರರಾಷ್ಟ್ರೀಯ ವಾರ್ತೆ ಮುಂದುವರಿಯುತ್ತೆ ಚಿಕ್ಕ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಶಿವಮೊಗ್ಗದ ದತ್ತಾತ್ರೇಯ ಹೊಸಬಾಳೆ ಈಗ RSSನಲ್ಲಿ 2ನೇ ಅತ್ಯುನ್ನತ ಹುದ್ದೆಯನ್ನ ಅಲಂಕರಿಸಿದ್ದಾರೆ. ಹೊಸಬಾಳೆ ಅವರ ಹೆಜ್ಜೆ ಗುರುತಿನ ಪುಟ ಪರಿಚಯ ನಿಮಗಾಗಿ. RSSನಲ್ಲಿ 2ನೇ ಮಹಾನಾಯಕ ಕನ್ನಡಿಗ ದತ್ತಾತ್ರೇಯ ಹೊಸಬಾಳೆ ಅವರಿಗೆ ಪಟ್ಟಾಭಿಷೇಕ. RSSನಲ್ಲಿ ಮೋಹನ್ ಭಾಗವತರ ಬಳಿಕ 2ನೇ ಅತ್ಯುನ್ನತ ಹಿಂದೂ ಸೇವಕರಾಗಿ ಶಿವಮೊಗ್ಗ ಮೂಲದ ದತ್ತಾತ್ರೇಯ ಹೊಸಬಾಳೆ ಆಯ್ಕೆಯಾಗಿದ್ದಾರೆ. RSSನ ಅಖಿಲ ಭಾರತ ಸರಕಾರ್ಯವಾಹಕರಾಗಿ ನೇಮಕವಾಗಿದ್ದಾರೆ. ದತ್ತಾತ್ರೇಯ ಹೊಸಬಾಳೆಯವರಿಗೆ ಸಿಎಂ ಯಡಿಯೂರಪ್ಪ, DCM ಲಕ್ಷ್ಮಣ ಸವದಿ ಸೇರಿದಂತೆ ಹಲವು ಗಣ್ಯರು ಅಭಿನಂದನೆ ತಿಳಿಸಿದರು. ಸಂಘದ ತೀರ್ಮಾನ ಅದು, ನಾವೆಲ್ಲರೂ ಸ್ವಾಗತ ಮಾಡುತ್ತೇವೆ. ಅವರು ಶಿವಮೊಗ್ಗ ಜಿಲ್ಲೆ ನಮ್ಮ ಸೊರಬ ತಾಲೂಕಿನಲ್ಲೂ ಒಳ್ಳೆಯ ಸ್ಥಾನ ಸಿಕ್ಕಿದೆ. ಅದಕ್ಕೆ ನಾವೆಲ್ಲರೂ ಬಹಳ ಸಂತೋಷ ಆಗಿದೆ. ಅವ್ರಿಗೆ ಅಭಿನಂದನೆ. ದತ್ತಾತ್ರೇಯ ಹೊಸಬಾಳೆ ಯಾರು? ದತ್ತಾತ್ರೇಯ ಹೊಸಬಾಳೆ ಮೂಲತಃ ಶಿವಮೊಗ್ಗದ ಸೊರಬದಲ್ಲಿ ಜನಿಸಿದವರು. ಚಿಕ್ಕ ವಯಸ್ಸಿನಲ್ಲೇ ಬಾಲ್ಯದಿಂದಲೂ RSS ಬಗ್ಗೆ ಒಲವು ಹೊಂದಿದ್ದ ವ್ಯಕ್ತಿತ್ವ. ಅಗ್ರರಾಷ್ಟ್ರೀಯ ವಾರ್ತೆ ಮುಂದುವರಿಯುತ್ತೆ ಚಿಕ್ಕ ಬ್ರೇಕ್ ಆದ್ಮೇಲೆ. ಇದಾಗಿತ್ತು ಇವತ್ತಿನ ಅಗ್ರ ರಾಷ್ಟ್ರೀಯ ವಾರ್ತೆ. ಇದೀಗ ನಾನು ಸ್ಟುಡಿಯೋಯಿಂದ ಆಚೆ ಹೋಗ್ತಾ ಇದ್ದೀನಿ, ಮಾಸ್ಕ್ ಹಾಕೊಂಡು ಹೋಗ್ತಾ ಇದ್ದೀನಿ, ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತೀನಿ. ನೀವು ಕೂಡ ನಿಮ್ಮ ಜವಾಬ್ದಾರಿಯನ್ನ ಮರಿಬೇಡಿ. ಕೊರೋನಾ ಮಹಾಮಾರಿಯಿಂದ
ಬಚಾವಾಗಿ ಅಂತ ಹೇಳ್ತಾ ಇವತ್ತಿನ ಅಗ್ರರಾಷ್ಟ್ರೀಯ ವಾರ್ತೆಯನ್ನು ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.